ಕೆಮಿಕಲ್ ಫಾರ್ಮಿಂಗ್ನಲ್ಲಿ ಏನು ಬೆಳೀತಾ ಇದ್ದಾರೆ ಹೌದು. ಅವರು ನ್ಯಾಚುರಲ್ ಫಾರ್ಮಿಂಗಿಗೆ ಕನ್ವರ್ಷನ್ ಆಗಬೇಕು ಅಂತಂದರೆ ಇಡೀ ಹಿಡುವಳಿನೇ ತಗೋಬಾರ್ದು. ಕರೆಕ್ಟ್. ಈಗ ಉದಾಹರಣೆಗೆ 10 ಎಕರೆ ಇದೆ, ಹೌದು. 10 ಎಕರೆ ಇರೋಂಥ ಒಬ್ಬ ಬೆಳೆಗಾರ 1 ಎಕರೆನ ಕನ್ವರ್ಷನಿಗೆ ತಗೋಬೇಕು. ಅಷ್ಟೇ. ಇಡೀ ಇದರಲ್ಲಿ ನೇಚರಲ್ಲಿ ನಮಗೆ 100% ಕೀಟಗಳಲ್ಲಿ 65 ನಮಗೆ ಮಿತ್ರ ಕೀಟಗಳಿದೆ, ಇನ್ನು 35 ಶತ್ರು ಕೀಟಗಳಿರೋದು. ಆ ಶತ್ರು ಕೀಟಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಮಿತ್ರ ಕೀಟಗಳು ನಮಗೆ ಸಹಾಯ ಮಾಡ್ತಾ ಹೋಗ್ತವೆ ಡೈವರ್ಸಿಟಿನಲ್ಲಿ. ಸರ್, ಈಗ ನಾವು ಬಂದ್ಬಿಟ್ಟು NPK ಕೆಮಿಕಲ್ ಫಾರ್ಮಿಂಗ್ NPK ಯೂಸ್ ಮಾಡ್ತೀವಿ, ಮೈಕ್ರೋನ್ಯೂಟ್ರಿಯೆಂಟ್ ಯೂಸ್ ಮಾಡ್ತೀವಿ, ಮತ್ತು ಸೆಕೆಂಡರಿ ನ್ಯೂಟ್ರಿಯೆಂಟ್ ಯೂಸ್ ಮಾಡ್ತೀವಿ. ಮತ್ತು ಇನ್ನೊಂದೇನು ಅಂತಂದರೆ, ಇನ್ ಕೇಸ್ ನಮಗೆ ಇನ್ಸೆಕ್ಟ್ ಬಂದ್ಬಿಟ್ಟು ಈಗ ನಾವು ಇನ್ಸೆಕ್ಟಿಸೈಡ್ ಯಾವ್ದು ಯೂಸ್ ಮಾಡಬೇಕು, ಮತ್ತು ಫಂಗಿಸೈಡ್ ಆದರೆ ಫಂಗಿಸೈಡ್ ಯಾವ್ದು ಯೂಸ್ ಮಾಡಬೇಕು ನ್ಯಾಚುರಲ್ ಫಾರ್ಮಿಂಗಲ್ಲಿ. ನಂಗೆ ಅದು ಇದು ಬೇಕು, ಎಕ್ಸ್ಪ್ಲನೇಷನ್ ಬೇಕು. ಈಗ ನ್ಯಾಚುರಲ್ ಫಾರ್ಮಿಂಗ್ ಸಿಸ್ಟಮ್ನಲ್ಲಿ ಒಂದು ಡೈವರ್ಸಿಟಿ ಕ್ರಿಯೇಟ್ ಮಾಡಬೇಕಾಗಿರೋದು ಮೊದಲನೇ ಅಂತನಲ್ಲ. ಓಕೆ. ಆ ಡೈವರ್ಸಿಟಿ ಕ್ರಿಯೇಟ್ ಮಾಡಿದರೆ ನಿಸರ್ಗನೇ ಎಲ್ಲದನ್ನು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಈಗ ನಮಗೆ ಕೀಟ ಹಾವಳಿ ಎಷ್ಟಾಗುತ್ತೆ, ಇಡೀ ಬೆಳೆನ ಕೀಟ ನಾಶ ಮಾಡುತ್ತೆ ಅನ್ನೋ ಕಲ್ಪನೆ ನಮಗಿದೆ. ಹೌದು. ಇಡೀ ಇದರಲ್ಲಿ ನೇಚರಲ್ಲಿ ನಮಗೆ 100% ಕೀಟಗಳಲ್ಲಿ 65 ನಮಗೆ ಮಿತ್ರ ಕೀಟಗಳಿದೆ, ಇನ್ನು 35 ಶತ್ರು ಕೀಟಗಳಿರೋದು. ಆ ಶತ್ರು ಕೀಟಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಮಿತ್ರ ಕೀಟಗಳು ನಮಗೆ ಸಹಾಯ ಮಾಡ್ತಾ ಹೋಗ್ತವೆ ಡೈವರ್ಸಿಟಿನಲ್ಲಿ. ಓಕೆ. ಸಹಜವಾಗಿ ಅಲ್ಲಿ ಕಂಟ್ರೋಲಿಗೆ ಬರುತ್ತೆ. ಯಾಕೆಂತಂದರೆ ಅವೆಲ್ಲವೂ ಪರಭಕ್ಷ ಜೀವಿಗಳೇ. ಒಂದು ಕೀಟ ಇನ್ನೊಂದು ಕೀಟನ ತಿಂದು ಬದುಕುತ್ತೆ. ಆ ಕಾರಣಕ್ಕಾಗಿ ಈ 65% ಇರೋಂಥ ಕೀಟಗಳು ಈ 35% ಇರೋಂಥ ಈ ಶತ್ರು ಕೀಟಗಳನ್ನು ನಿಯಂತ್ರಣ ನ್ಯಾಚುರಲ್ಲಾಗಿ ಮಾಡ್ತವೆ. ಇದು ಒಂದು ವಿಧ. ಇನ್ನು ಎರಡನೇ ವಿಧ, ನಾವು ಸಸ್ಯ ವೈವಿಧ್ಯತೆ ಅಲ್ಲಿ ಸೃಷ್ಟಿಯಾಯಿತು ಅಂತಂದರೆ, ಒಂದು ಕೀಟಕ್ಕೆ ಬೇಕಾದಂಥ ಆಹಾರ ತನ್ನ ಕುತ್ತು ಜಾಗದಲ್ಲೇ ಸಿಗುತ್ತೆ ಅಂತಂದರೆ ಅದು ಇನ್ನೊಂದು ಅದರ ಟೆರಿಟರಿ ಬಿಟ್ಟು ಹೋಗಲ್ಲ. ಈಗ ನಮಗೇನಾಗಿದೆ, ನಾವು ಕಳೆನ ನಿಯಂತ್ರಣ ಮಾಡಿಬಿಟ್ಟು ನಾಶ ಮಾಡ್ತಾ ಇದ್ದೀವಿ. ಆ ಕಳೆ ನಾಶ ಮಾಡ್ತಾ ಇರೋದ್ರಿಂದ ಈ ಕೀಟಗಳಿಗೆ ಆಹಾರದ ಕೊರತೆ ಕಂಡು ಬರ್ತಾ ಇದೆ. ಆಗ ಅದು ಸಹಜವಾಗಿ ಏನು ಮಾಡುತ್ತೆ, ಅದು ಆಹಾರಕ್ಕಾಗಿ ನಮ್ಮ ಬೆಳೆ ಮೇಲೆ ದಾಳಿ ಮಾಡುತ್ತೆ. ಈ ಎರಡೂ ಕಾರಣದಿಂದ ನಾವು ಎಲ್ಲಿ ನಾವು ಕೀಟನ ನಾಶ ಮಾಡಿದೆವು ಮತ್ತು ಸಸ್ಯನ ನಾಶ ಮಾಡಿದ್ವು. ಯಾಕೆಂದರೆ ಕೀಟನಾಶಕ ಹೊಡೆದು ಕೀಟಗಳನ್ನ ನಾಶ ಮಾಡಿದ್ವು, ಅಲ್ಲಿ ನಮಗೆ ಶತ್ರು ಕೀಟಗಳು ಹೋದು, ಮಿತ್ರ ಕೀಟಗಳು ಹೋದು. ಇಲ್ಲಿ ಕಳೆ ನಿಯಂತ್ರಣ ಮಾಡೋದಕ್ಕಾಗಿ ಕಳೆನಾಶಕನ ಹೊಡೆದು ಇಲ್ಲಿ ಅವಕ್ಕೆ ಆಹಾರನೇ ಇಲ್ದಂಗೆ ಮಾಡಿದ್ದೀವಿ. ಆಯಿತು, ನಾವು ಕಳೆನಾಶಕ ಹೊಡೆಯಲ್ಲ, ವೀಡಿಂಗ್ ಮಾಡಿ. ಬಟ್ ಮಾಡುವಾಗ ಯಾವ್ಯಾವ ಹಂತದಲ್ಲಿ ನಾವು ವೀಡಿಂಗ್ ಮಾಡಬೇಕು ಅನ್ನೋ ಕಲ್ಪನೆ ನಮಗಿರಬೇಕು. ಯಾಕೆಂದರೆ ಎಲ್ಲ ಹಂತದಲ್ಲೂ ನಾವು ವೀಡಿಂಗ್ ಮಾಡಬಾರ್ದು. ಒಂದು, ಆ ಕಳೆಯ ನಾವು ಸಮೃದ್ಧಿಯ ನಾವು ಬಳಸ್ಕೊಂತೀವಿ ಅಂತಂದರೆ ಅದು ಬಲ್ತು ಬೀಜ ಆಗುತ್ತಲ್ಲ, ಅಂಥ ಸಂದರ್ಭದಲ್ಲಿ ಅದನ್ನು ನಾವು ವೀಡಿಂಗ್ ಮಾಡ್ಕೊಂಡ್ರೆ ಅದು ಅಲ್ಲೇ ಉಳಿಕೆಯಾಗಿ ಅದರ ಪರಿಪೂರ್ಣ ಪೋಷಕಾಂಶ ಮಣ್ಣಿಗೆ ಸೇರುತ್ತೆ. ಅಲ್ಲಿಗೆ ಅದಕ್ಕೆ ಆಹಾರನ ಸಿಗೋಂಥ ಹಂತದಲ್ಲಿ ಆ ಕೀಟ ಅದರ ಭಕ್ಷಣೆ ಮಾಡಿಬಿಟ್ಟು ತನ್ನ ಸಂತತಿನ ಜಾಸ್ತಿ ಮಾಡ್ಕೊತ ಹೋಗುತ್ತೆ, ಅದು ಆರೋಗ್ಯವಾಗಿ ಉಳ್ಕೊಳ್ಳುತ್ತೆ. ಇಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಸ್ವಾರ್ಥಕ್ಕಾಗಿ ಒಂದು ಕಡೆ ಕೀಟನೂ ನಾಶ ಮಾಡ್ತಾ ಇನ್ನೊಂದು ಕಡೆ ಕಳೆನೂ ನಾಶ ಮಾಡ್ತಾ ಹೋಗೋದ್ರಿಂದ ಅವಕ್ಕೆ ಆಹಾರದ ಕೊರತೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಾವು ನಿಯಂತ್ರಣ ಮಾಡೋದು ಯಾವ ಮಟ್ಟದಲ್ಲಿ ನಾವು ಮಾಡಬೇಕು ಅನ್ನೋ ಗೊಂದಲ ನಮಗೆ ಸೃಷ್ಟಿಯಾಗಿಬಿಡುತ್ತೆ. ಆ ಕಾರಣಕ್ಕಾಗಿ ಒಂದು ನ್ಯಾಚುರಲ್ ಮೆಥಡಲ್ಲಿ ವೈವಿಧ್ಯತೆನ ಸೃಷ್ಟಿ ಮಾಡಿಕೊಡ್ಬೇಕು. ಯಾವ ಹಂತದಲ್ಲಿ ನಾವು ಕಳೆನ ನಿಯಂತ್ರಣ ಮಾಡ್ಕೋಬೇಕು ಅನ್ನೋ ಸೆನ್ಸು ರೈತನಿಗಿದ್ದರೆ ಇದ್ಯಾವುದು ಡಿಸ್ಟರ್ಬ್ ಆಗ್ದಂಗೆ ಅವ್ರವ್ರ ಬೆಳವಣಿಗೆಗೆ ಅದು ಪೂರಕವಾದಂಥ ಕೆಲಸ ನೈಸರ್ಗಿಕವಾಗಿ ಆಗ್ತಾ ಹೋಗುತ್ತೆ. ಹಾಗಾಗಿ ನೈಸರ್ಗಿಕವಾಗಿ ಆ ಕೀಟಗಳ ಸಂರಕ್ಷಣೆನೂ ಆಗ್ತಾ ಹೋಗುತ್ತೆ, ಕೀಟಗಳ ಹಾವಳಿನೂ ಸಂರಕ್ಷಣೆ ಆಗ್ತಾ ಹೋಗುತ್ತೆ. ಆ ಕಾರಣ ಮತ್ತು ರೋಗಗಳು ಯಾಕೆ ಬರುತ್ತೆ ಅಂತಂದರೆ, ಮಣ್ಣಿನಲ್ಲಿ ಯಾವುದೋ ಒಂದು ಅಂಶದ ಕೊರತೆ ಆದಾಗ ಮಣ್ಣಲ್ಲಿ ರೋಗ ಬರುತ್ತೆ. ಆ ಮಣ್ಣಲ್ಲಿ ರೋಗ ಬಂದದ್ದು ಬೆಳೆನಲ್ಲಿ ನಮಗೆ ಅದು ರಿಫ್ಲೆಕ್ಷನ್ ಆಗುತ್ತೆ. ಹಾಗಾಗಿ ನಾವು ಮಣ್ಣನ್ನು ಆರೋಗ್ಯವಾಗಿ ಇಟ್ಕೊಂಡ್ರೆ ಯಾವುದೇ ರೋಗದ ಸಮಸ್ಯೆ ಬರಲ್ಲ. ಹಾಗಾಗಿ ಅದಕ್ಕೆ ಪರಿಪೂರ್ಣವಾದಂಥ ರೋಗ ನಿರೋಧಕ ಶಕ್ತಿ ಮಣ್ಣಿಗೆ ಬಂತು ಅಂತಂದರೆ ಅಲ್ಲಿ ಬೆಳೆಯೋಂಥ ಎಲ್ಲ ಸಸ್ಯಗಳಿಗೂ ರೋಗ ನಿರೋಧಕ ಶಕ್ತಿ ಸಹಜವಾಗಿ ಬಂದು ಹೋಗ್ಬಿಡುತ್ತೆ. ಆ ಕಾರಣಕ್ಕಾಗಿ ಮಣ್ಣನ್ನು ನಾವು ಸುಸ್ಥಿರ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಟ್ಟರೆ ನಮಗೆ ಕೀಟದ ಹಾವಳಿನೂ ಆಗಲ್ಲ, ರೋಗದ ಸಮಸ್ಯೆನೂ ನಮಗೆ ಬರಲ್ಲ, ನೈಸರ್ಗಿಕವಾಗಿ ಮಾಡ್ಬೋದು. ಇಲ್ಲಿಗ ಸಾವಯವದಲ್ಲಿ ಹೆಂಗೆ ಮಾಡ್ಬೋದು? ಸಾವಯವದಲ್ಲಿ ನಾವು ಬರೀ ಇನ್ಪುಟ್ಸ್ನ ನಾವು ಮೇಲಿಂದ ಕೊಡ್ತಾ ಹೋಗ್ತೀವಿ, ಅದು ಅಪರಿಪೂರ್ಣವಾದಂಥ ಪೋಷಕಾಂಶಗಳನ್ನು ಕೊಡ್ತೀವಿ. ಆಗ ಮಣ್ಣು ಸಸ್ಟೈನಬಲ್ ಆಗಲ್ಲ, ಅಲ್ಲಿ ಸುಸ್ಥಿರವಾಗಿ ಬರಲ್ಲ ಅಲ್ಲಿ. ಆ ಕಾರಣಕ್ಕಾಗಿ ಯಾವಾಗ ಅಲ್ಲಿ ಮಣ್ಣಿಗೆ ಸುಸ್ಥಿರತೆ ಬರಲ್ಲ,
ಅಲ್ಲಿ ಅದಕ್ಕೆ ಹಲವಾರು ಸಮಸ್ಯೆಗಳು ಸೃಷ್ಟಿಯಾಗ್ತಾ ಹೋಗ್ತವೆ. ಅದರಲ್ಲಿ ರೋಗನೂ ಒಂದು. ರೋಗ ನಿರೋಧಕ ಶಕ್ತಿ ಯಾವಾಗ ಕುಗ್ಗಿ ಹೋಗುತ್ತೆ ಅಲ್ಲಿ ಬೆಳೆಯುವಂಥ ಬೆಳೆಗಳಿಗೂ ಆ ಸಮಸ್ಯೆ ಬರುತ್ತೆ. ಅದರ ನಿಯಂತ್ರಣಕ್ಕಾಗಿ ಮತ್ತೆ ನಾವು ಜೈವಿಕ ಔಷಧಿಗಳ ಕಡೆಗೆ ಗಮನ ಕೊಡ್ತೀವಿ. ಅದನ್ನು ನಾನು ಮಾಡ್ಕೊಂಡ್ರೆ ಲಾಭ. ಬೇರೆ ಯಾರೋ ಕಾರ್ಪೊರೇಟ್ ವ್ಯವಸ್ಥೆಯಲ್ಲಿ ಸೃಷ್ಟಿಯಾಗಿರೋದನ್ನು ನಾನು ತಂದು ಮಾಡ್ತೀನಿ ಅಂತಂದರೆ ಮತ್ತೆ ನನಗೆ ಅದು ಕೆಮಿಕಲ್ ಫಾರ್ಮಿಂಗಿಂತನೂ ದುಬಾರಿ ಆಗ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ನಾವು ಸಹಜವಾಗಿ ಹೇಗೆ ಬದಲಾವಣೆ ಮಾಡ್ಕೋಬೇಕು, ಮತ್ತು ರೋಗನ ಹೇಗೆ ನಿಯಂತ್ರಣ ಮಾಡ್ಕೋಬೇಕು, ಕೀಟನ ಹೇಗೆ ನಿಯಂತ್ರಣ ಮಾಡ್ಕೋಬೇಕು ಅನ್ನೋ ಸೆನ್ಸು ನನಗೆ ಬೇಕಾಗುತ್ತೆ ಮುಖ್ಯವಾಗಿ. ಹಾಗಾಗಿ ರಾಸಾಯನಿಕದಲ್ಲಿ ರಾಸಾಯನಿಕನ್ನೇ ಬಳಸಿ ನಿಯಂತ್ರಣ ಮಾಡ್ಕೊಳ್ಳೋಂಥದ್ದು, ಸಾವಯವದಲ್ಲಿ ಜೈವಿಕ ಔಷಧಿಗಳನ್ನೇ ಬಳಸಿ ನಿಯಂತ್ರಣ ಮಾಡ್ಕೊಳ್ಳೋಂಥ ಕ್ರಮ ಆದರೆ ನೈಸರ್ಗಿಕವಾಗಿ ಯಾವುದೇ ಖರ್ಚಿಲ್ದಂಗೆ ನಿಸರ್ಗನೇ ನಾವು ಸುಸ್ಥಿರತೆಗೆ ತಂದ್ಕೊಂಡಾಗ ನಿಸರ್ಗನೇ ಎಲ್ಲದೂ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ಬೆಳೆಗೆ ಯಾವುದೇ ಥರದ ರೋಗನೇ ಆಗಲಿ ಕೀಟನೇ ಆಗಲಿ ಬರಲ್ಲ. ಬಂದರೂ ತಾತ್ಕಾಲಿಕವಾಗಿ ಬಂದು ಮತ್ತೆ ಮರೆಯಾಗಿ ಹೋಗುತ್ತೆ. ಅದು ನಮಗೆ ಸಮಸ್ಯೆ ಅಂತ ಕಂಡು ಬರಲ್ಲ. ಸರ್, ಈಗ NPK ಬಗ್ಗೆ ಮಾತಾಡಿದ್ವಿ. NPK ಬಗ್ಗೆ ಹೇಳಿ. ನಮಗೀಗ ನಮ್ಮ ಕಾಫಿ ಗಿಡಕ್ಕಾಗಿ ಮೆಣಸು ಗಿಡಕ್ಕೆ NPK ಬೇಕೇ ಬೇಕು. NPK ಸೆಕೆಂಡರಿ ನ್ಯೂಟ್ರಿಯೆಂಟ್, ಮೈಕ್ರೋ ನ್ಯೂಟ್ರಿಯೆಂಟ್, ಅದು ನಮಗೆ ನ್ಯಾಚುರಲ್ ಫಾರ್ಮಿಂಗಲ್ಲಿ ಯಾವ ಥರ ಕೊಡ್ಬೋದು? ಈಗ ನೋಡಿ, ನಮಗೆ ಈಗ ಸೈನ್ಸು, ಕೃಷಿ ವಿಜ್ಞಾನ ನಮಗೇನು ಕಲಿಸ್ಕೊಟ್ಟಿದೆ ಅಂತಂದರೆ, ಒಂದು ಸಸ್ಯಕ್ಕೆ ನಾವು ಬರೀ 9 ನ್ಯೂಟ್ರಿಯೆಂಟ್ಸ್ ಕೊಟ್ಟರೆ ಮಾತ್ರ ಸಾಕು ಅನ್ನೋದನ್ನು ಮಾತ್ರ ಕಲಿಸ್ಕೊಟ್ಟಿದೆ. ಆದರೆ ಬೇಸಿಕ್ಕಾಗಿ ಒಂದು ಸಸ್ಯ ಪರಿಪೂರ್ಣವಾಗಿ ಬೆಳಿಬೇಕು ಅಂತಂದರೆ 108 ಅನ್ನದ್ರವ್ಯಗಳು ಬೇಕು. ಅದಕ್ಕೆ ಮನುಷ್ಯನಿಗೂ 108 ಅನ್ನದ್ರವ್ಯಗಳು ಬೇಕು. ನೋಡಿ, ಈ ಭೂಮಿ 109 ಧಾತುಗಳಿಂದ ಸೃಷ್ಟಿಯಾಗಿದ್ದರೆ ಮನುಷ್ಯ ಮತ್ತು ಸಸ್ಯವರ್ಗ, ಪ್ರಾಣಿವರ್ಗ ಮತ್ತು ಸಸ್ಯವರ್ಗ 108 ಅನ್ನದ್ರವ್ಯಗಳ ಆಧಾರದ ಮೇಲೆ ಸೃಷ್ಟಿಯಾಗಿರೋ ಅಂಥದ್ದು. ಒಂದೇ ಒಂದು ಧಾತು ಭೂಮಿಗೆ ಜಾಸ್ತಿ ಇದೆ. ಯಾಕೆಂದರೆ ಅದು ನಮ್ಮನ್ನು ರಕ್ಷಣೆ ಮಾಡೋ ಕಾರಣಕ್ಕಾಗಿ ಒಂದು ಧಾತು ಜಾಸ್ತಿ ಬೇಕಿತ್ತು ಅದಕ್ಕೆ. ಆದರೆ ನಾವಿಲ್ಲಿ ಈಗ ನಮ್ಮ ಕೃಷಿ ವಿಜ್ಞಾನ ಏನು ಕಲಿಸ್ಕೊಟ್ಟಿದೆ ಕೃಷಿ ಮಾಡೋಕ್ಕೆ ಅಂದರೆ, 9 ಅಥವಾ 10 ನ್ಯೂಟ್ರಿಯೆಂಟ್ಸ್ ಇದ್ದರೆ ನಾವು ಬೆಳೆನ ಬೆಳಿಬೋದು ಅಂತ ಹೇಳ್ಕೊಡ್ತಾರೆ. ಆದರೆ 9 ಅದು ಪರಿಪೂರ್ಣತೆ ಆಗಲ್ಲ. ಹಾಗಾಗಿ 108 ಅನ್ನದ್ರವ್ಯ ಒಂದು ಸಸ್ಯ ಬೆಳಿಬೇಕು ಅಂತಂದರೆ ಅಷ್ಟು ಬೇಕು. ಸಹಜವಾಗಿ ಕಾಡಲ್ಲಿ 108 ಅನ್ನದ್ರವ್ಯಗಳು ಸಹಜವಾಗಿ ಸಿಗುತ್ತೆ. ಹೆಂಗೆ ಸಿಗುತ್ತೆ ಅಂತಂದರೆ, ನಮಗೆ ವಾತಾವರಣ ನೋಡಿ ಎಷ್ಟು ಕೃಷಿ ಎಷ್ಟು ವಿಚಿತ್ರಕ್ಕೆ ದೃಷ್ಟಿಕೋನದಲ್ಲಿ ತಂದು ನಿಲ್ಲಿಸಿದ್ದಾರೆ ಅಂತಂದರೆ, ಕೇವಲ 2.5% ಸಪ್ಲೈ ಮಾಡೋಕ್ಕಾಗಿ, ಆಹಾರನ ಸಪ್ಲೈ ಮಾಡೋಕ್ಕಾಗಿ ಇಡೀ ಕೇಂದ್ರ ಸರ್ಕಾರದ ಅರ್ಧ ಭಾಗ ಈ ಕೃಷಿಗೆ ವಿನಿಯೋಗ ಆಗುತ್ತೆ. ಅಷ್ಟು ಬಜೆಟನ್ನು ಇಡೀ ಭಾರತದ ವ್ಯವಸ್ಥೆ ಕಲ್ಪಿಸ್ಕೊಟ್ಟಿದೆ. ಈಗ ಉದಾಹರಣೆ ನಾನು ಹೇಳ್ತೀನಿ. ಕಾಡಲ್ಲಿ ಒಂದು ಸಸ್ಯ ಅದು ಬೆಳಿಬೇಕು ಅಂದ್ರೆ 108 ಅನ್ನದ್ರವ್ಯಗಳನ್ನ ಸಹಜವಾಗಿ ತಗೊಳುತ್ತೆ. ನಮಗೆ ವಾತಾವರಣದಿಂದ, ಗಾಳಿಯಿಂದ ಆಮ್ಲಜನಕ, ಜಲಜನಕ ಮತ್ತು ಇಂಗಾಲ ಈ 3 ಪ್ರಮಾಣ 98% ಆಹಾರನ ಕೊಟ್ಟುಬಿಡುತ್ತದು. ಇನ್ನು ಗಿಡಕ್ಕೆ ಬೇಕಾಗಿರೋದು 2% ಎಕ್ಸ್ಟ್ರಾ. ಅದನ್ನೇನು ಮಾಡುತ್ತೆ, ಅದು ಮಣ್ಣಿಂದ ಕೊಡುತ್ತೆ. ಅದು ಸಹಜವಾಗಿ ಆ ಮಣ್ಣಿನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, 1 ಅಡಿ ಪ್ರದೇಶದಲ್ಲಿ ಮಣ್ಣು ಪರಿಪೂರ್ಣವಾಗಿ ಸುಸ್ಥಿರವಾಗಿದೆ ಅಂತಂದರೆ, ಆ ಮಣ್ಣಿನ 1 ಅಡಿ ಪ್ರದೇಶದಲ್ಲಿ ಸುಮಾರು 8,000 ಕೋಟಿ ಮೈಕ್ರೋಬ್ಸ್ಗಳು ಅಲ್ಲಿ ನೆಲೆ ನಿಂತಿರ್ತವೆ. ಒಂದು ಸ್ಪೂನ್ನ ನಾವು ತೆಗೆದ್ರೆ ಅದರಲ್ಲಿ ನಾವು ಸೂಕ್ಷ್ಮದರ್ಶಕದಲ್ಲಿ ನೋಡಿದರೆ ಸುಮಾರು 1,500ರಿಂದ 2,000 ಮೈಕ್ರೋಬ್ಸ್ಗಳು ಅಲ್ಲಿ ವಾಸ ಮಾಡ್ತಾ ಇರ್ತವೆ. ಅಷ್ಟು ಇದ್ದರೆ ಅದು ಪರಿಪೂರ್ಣತೆ. ಇಲ್ಲಿ ನಾವು ಕೆಮಿಕಲ್ ಫಾರ್ಮಿಂಗ್ ಮಾಡಿ ಅಷ್ಟನ್ನು ನಾವು ಸಾಯಿಸಿರೋದ್ರಿಂದ ಈ ಗಿಡಕ್ಕೆ ಆಹಾರ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಮೇಲಿಂದ ಸುರಿತೀವಿ. ಆದರೆ ನ್ಯಾಚುರಲ್ ಫಾರ್ಮಿಂಗ್ನಲ್ಲಿ ಏನು ಮಾಡ್ತೀವಿ ಅಂತಂದರೆ, ಜೀವಾಣುಗಳನ್ನು ರಿಫಿಲ್ ಮಾಡಿ, ಮುಚ್ಚಿಗೆ ಮಾಡಿ, ಮೈಕ್ರೋಬ್ಸ್ಗಳನ್ನ ರಕ್ಷಣೆ ಮಾಡಿರೋದ್ರಿಂದ ಆ ಗಿಡಕ್ಕೆ ಬೇಕಾಗುತ್ತೆ. ಉದಾಹರಣೆಗೆ ಒಂದು ಗಿಡ ಕೇಳುತ್ತೆ. ಯಾವುದೋ ಗಿಡ ನೇರವಾಗಿ ಅನ್ನ ತಿನ್ನಲ್ಲ, ಅನ್ನ ಮಾಡಿಕೊಟ್ರೆ ಮಾತ್ರ ಅದು ತಿನ್ನುತ್ತೆ. ಇಲ್ಲಿ ಅದು ಕೇಳುತ್ತೆ, ನನಗೆ ನೈಟ್ರೋಜನ್ ಬೇಕು ಅಂತ ಕೇಳುತ್ತೆ. ಅದೆಲ್ಲದೂ ಮೈಕ್ರೋ ಲೆವೆಲಲ್ಲಿ ಆಗೋಗುವಂಥ ಕ್ರಿಯೆಗಳದು. ಆಗ ಅಲ್ಲಿರೋಂಥ ರೈಸೋಬಿಯಂ ಬ್ಯಾಕ್ಟೀರಿಯಾ ವಾತಾವರಣದಲ್ಲಿರೋಂಥ ಸಾರಜನಕನ ಹೀರಿ ಮಣ್ಣಿಗೆ ಕೊಟ್ಟು ಮಣ್ಣಿಂದ ಅದಕ್ಕೆ ಪಾಸ್ ಮಾಡುತ್ತೆ ಗಿಡಕ್ಕೆ ನೈಟ್ರೋಜನ್ ಸಿಕ್ಕೋಗ್ಬಿಡ್ತು. ಮತ್ತೆ ಅದು ಕೇಳುತ್ತೆ, ನನಗೆ ಫಾಸ್ಫರಸ್ ಬೇಕು ಅಂತ, ನನಗೆ ರಂಜಕ ಬೇಕು ಅಂತ ಕೇಳಿದ ತಕ್ಷಣ ಏನೇನು ಮಾಡ್ತವೆ, ಮಣ್ಣಲ್ಲಿರೋಂಥ PS ಬ್ಯಾಕ್ಟೀರಿಯಾಗಳು ಮಣ್ಣಿನ ಕಣದಲ್ಲಿರೋಂಥ ಫಾಸ್ಫರಸ್ ಕಣನ ಕರಗಿಸಿ ಅನ್ನ ಮಾಡಿ ಆ ಗಿಡಕ್ಕೆ ಕೊಡುತ್ತೆ. ನನಗೆ ಪೊಟ್ಯಾಶ್ ಬೇಕು ಅಂತ ಕೇಳುತ್ತೆ. ಆಗ ಅದೇನು ಮಾಡ್ತವೆ, ಅಲ್ಲಿ ಬ್ಯಾಸಿಲಸ್ ಸಿಲಿಕಸ್ ಅಂತ ಬ್ಯಾಕ್ಟೀರಿಯಾಗಳಿರ್ತವೆ. ಆ ಬ್ಯಾಕ್ಟೀರಿಯಾಗಳು ಪೊಟ್ಯಾಶ್ ಕಣನ ಕರಗಿಸಿ ಅನ್ನ ಮಾಡಿ ಗಿಡಕ್ಕೆ ಕೊಡ್ತವೆ. ಎಷ್ಟು ಪರ್ಸೆಂಟ್? 2.5% ಅಷ್ಟೇ ಬೇಕಾಗಿರೋದು. ಆ 2.5%ನ ಸಹಜವಾಗಿ ಕೊಟ್ಟುಬಿಡ್ತವೆ. ಹಾಗಾಗಿ ನಮಗೆ NPK ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನಮಗೆ ಬೇಕಾಗೋದು ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸು.
ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಕೊಡೋದಕ್ಕಾಗಿ ಇನ್ನು ಉಳಿದಂಥ 102 ಜೀವಾಣುಗಳಿರ್ತಾವಲ್ಲ, ಅವು ಲಘು ಪೋಷಕಾಂಶ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಸಪ್ಲೈ ಮಾಡೋಂಥ ಕೆಲಸನ ಅವು ಮಾಡ್ತಾ ಹೋಗ್ತವೆ. ಉದಾಹರಣೆಗೆ ಮೈಕೋರೋಸಾ ಬ್ಯಾಕ್ಟೀರಿಯಾ, ಅಸ್ಟೋಬ್ಯಾಕ್ಟೀರಿಯಾ, ಈ ಥರದ 106 ಬ್ಯಾಕ್ಟೀರಿಯಾಗಳು ಮಣ್ಣಲ್ಲಿರ್ತವೆ, ಸಹಜವಾಗಿ ಕೊಡ್ತಾ ಹೋಗ್ತೀವಿ. ಈಗೇನಾಗಿದೆ, ಕೆಮಿಕಲ್ ಫಾರ್ಮಿಂಗ್ನಿಂದ ಅದಿಲ್ಲ, ಮೇಲಿಂದ ಸುರಿತೀವಿ, ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ, ಮಣ್ಣು ಸುಸ್ಥಿರವಾಗಲ್ಲ, ರೋಗ ಸ್ಟಾರ್ಟ್ ಆಗುತ್ತೆ, ಸಸ್ಯವರ್ಗ ಇರಲ್ಲ, ನಾಶ ಮಾಡಿದ್ದೀವಿ, ಕೀಟಗಳ ಅವಳಿ ಜಾಸ್ತಿ ಆಗುತ್ತೆ. ಹಾಗಾಗಿ ಕೀಟ ಮತ್ತು ರೋಗ ನಿಯಂತ್ರಣಕ್ಕಾಗಿ ನಾವು ಅನೇಕ ಸರ್ಕಸ್ಗಳನ್ನು ಮಾಡ್ತಾ ದುಡ್ಡನ್ನು ವ್ಯಯ ಮಾಡ್ತಾಯಿದ್ದೀವಿ. ಇದು ಯಾರೂ ಹೇಳಲ್ಲ. ಇಲ್ಲೇನಾಗಿದೆ, ಈ ವ್ಯವಸ್ಥೆ, ಈ ಕೃಷಿ ವಿಜ್ಞಾನ ಯಾರ ಕೈಯಲ್ಲಿ ಸಿಕ್ಕಿದೆ ಅಂತಂದರೆ ಕಾರ್ಪೊರೇಟ್ ವ್ಯವಸ್ಥೆ, ಈ ಔಷಧಿ ಮತ್ತು ಗೊಬ್ಬರನ ಉತ್ಪಾದನೆ ಮಾಡ್ತಾರಂತಲ್ಲ, ಅಂತರ ಕೈಯಲ್ಲಿ ಸಿಕ್ಕಿರೋದ್ರಿಂದ ಇವತ್ತು ನಾವು ಹೊಸದನ್ನು ಏನೂ ಕಲಿಸೋಕ್ಕಾಗ್ತಾ ಇಲ್ಲ. ಈ ಅನಾಹುತನ ಅರ್ಥಕೊಂಡೇ ಪುಕೋಕೋ ಅವರು, ಸುಭಾಷ್ ಪಾಳೇಕರ್ ಅವರು ಇದನ್ನು ಅದ್ರ ವಿರುದ್ಧವಾಗಿ ನೈಸರ್ಗಿಕವಾಗಿ ಏನಿತ್ತು ಅದನ್ನು ಪರಿಚಯಿಸಿದರು. ಅದನ್ನು ನಾವು ತಿಳ್ಕೋಬೇಕಾದಂಥ ಅನಿವಾರ್ಯತೆ ಇದೆ. ಇವತ್ತು ಯೂನಿವರ್ಸಿಟಿಗಳು ಏನು ಕಲಿಸ್ತಾ ಇದ್ದಾವೆ? ಇವತ್ತು ನೋಡಿ, ಬರೀ ಗೊಬ್ಬರನ 2.5% ಸಪ್ಲೈ ಮಾಡೋದಕ್ಕಾಗಿ ಇವತ್ತು ಭಾರತದಲ್ಲಿ ಎಷ್ಟು ವ್ಯವಸ್ಥೆ, ಬಜೆಟಲ್ಲಿ ಅರ್ಧ ಭಾಗ ವಿನಿಯೋಗ ಮಾಡೋದ್ರ ಜೊತೆಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯಗಳು, ತೋಟಗಾರಿಕಾ ವಿಶ್ವವಿದ್ಯಾನಿಲಯಗಳು, ಅದಕ್ಕೆ ಲೆಕ್ಚರ್ಗಳು, ಮತ್ತು ಗೊಬ್ಬರದ ಉತ್ಪಾದಕರು, ಅದರ ವಿತರಣೆಗಾಗಿ ದೊಡ್ಡ ಜಾಲ, ಮತ್ತು ಅದನ್ನು ಹೆಂಗೆ ಉಪಯೋಗಿಸ್ಬೇಕು ಅಂತೇಳಿ ಕಲಿಸೋದಕ್ಕಾಗಿ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ. ಹಾಗಾಗಿ ದೊಡ್ಡ ಜಾಲ ಸೃಷ್ಟಿಯಾಗಿ 2.5% ಸಪ್ಲೈ ಮಾಡೋದಕ್ಕಾಗಿ ಈ ಜಾಲನ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಆದರೆ ಸಹಜ ಕೃಷಿನಲ್ಲಿ, ನೈಸರ್ಗಿಕ ಕೃಷಿನಲ್ಲಿ ಯಾವುದೂ ಬೇಡ. ಒಂದೇ ಒಂದು ದೇಶಿ ಹಸು ಇದ್ದರೆ 3 ವರ್ಷ ಜೀವಾಮೃತನ ರಿಫಿಲ್ ಮಾಡಿ ಮಣ್ಣಿಗೆ, 3 ವರ್ಷ ಆದಮೇಲೆ ಮುಚ್ಚಿಗೆನೆ ಮಾಡ್ತಾ ಹೋದರೆ ನ್ಯಾಚುರಲ್ ಕ್ಲೈಮೇಟ್ ಕ್ರಿಯೇಟ್ ಆಗುತ್ತೆ. ಒಂದು ಸಸ್ಯಕ್ಕೆ ಬೇಕಾದಂಥ ಅಷ್ಟು ಆಹಾರ ಅಲ್ಲಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಇದು ಬೇಕಾ? ಇದು ನಮ್ಮ ಮುಖ್ಯವಾದಂಥ ಪ್ರಶ್ನೆ. ಆ ಕಾರಣಕ್ಕಾಗಿ ಇವತ್ತು ವಿಶ್ವವಿದ್ಯಾನಿಲಯಗಳು ಏನಾದ್ರು ವಸ್ತುನ ಕಲಿಸ್ಬೇಕು, ಈ ಕೃಷಿ ಉಳಿಸ್ಬೇಕು ಅಂತಂದರೆ ಅದರ ಪಠ್ಯ ಬದಲಾಗಬೇಕು. ಆ ಪಠ್ಯ ಬದಲಾಗಿ ಅಲ್ಲಿ ನಾವು ಸಹಜ ಕೃಷಿ ಮತ್ತು ನೈಸರ್ಗಿಕ ಕೃಷಿಯ ಮೂಲ ತತ್ವಗಳನ್ನು ಅಲ್ಲಿ ಪರಿಚಯಿಸ್ತಾ ಹೋದಾಗ ಬೇರೆಯವರ ಅವಶ್ಯಕತೆಯೇ ಬರಲ್ಲ ಪ್ರಕೃತಿಗೆ. ಇದು ಮುಖ್ಯವಾಗ್ತಾ ಹೋಗುತ್ತೆ. ಸೂಪರ್ ಸರ್. ಈಗ ಮೈಕ್ರೋನ್ಯೂಟ್ರಿಯೆಂಟ್ ಬಗ್ಗೆ ಮಾತಾಡೋದಾದರೆ, ಈಗ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬೇಕು ಅಂತ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸಲ್ಲಿ ನಮಗೆ NPK ಆದಮೇಲೆ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸು. ಹೌದು. ಅದರಲ್ಲಿಯೂ ಸಹ ಇದರ ಉಳಿದಂಥ 102 ಜೀವಾಣುಗಳು ಇರ್ತಾವಲ್ಲ, ಅವೇ ನಮಗೆ ಸಪ್ಲೈ ಮಾಡ್ತಾ ಹೋಗ್ತವೆ. ನನಗೆ ಪ್ರಾರಂಭದಲ್ಲಿ ಕೊರತೆ ಆಗ್ಬೋದು, ಅದಕ್ಕೆ ನನಗೆ ಒಂದಿಷ್ಟು ಪೋಷಕಾಂಶಗಳನ್ನು ಕೊಡೋಣ ಅಂತ ಹೋದರೆ, ನೀವು ದೇಶೀಯ ಹಸುವಿನ ಸಗಣಿ, ಅದರ ಗಂಜಲ, ನಾವು ಮಾಡೋಂಥ ಮುಚ್ಚಿಗೆ, ಅದೇನೇ ನಮಗೆ ಸಾಕಾಗ್ತಾ ಹೋಗುತ್ತೆ. ಅದ್ರ ಬದಲಿಗೆ ನಮಗೆ ಒಂದಿಷ್ಟು ಕೊರತೆ ಆಗುತ್ತೆ, ಆ ಕೊರತೆ ನೀಗಿಸ್ಬೋದು ಅಂತಂದರೆ ನೈಟ್ರೋಜನ್ ಬೇಕು. ನೈಟ್ರೋಜನ್ ಬೇಕು ಅಂತಂದಾಗ ಒಂದು 100 kg ಮಣ್ಣನ್ನು, ಒಣ ಮಣ್ಣನ್ನು ತಗೊಂಡು ಪೌಡ್ರ್ ಮಾಡೋಂಥದ್ದು, ಅಥವಾ ಮರಳನ್ನು ತಗೊಂಡು ಆ ಮರಳಿಗೆ ಒಂದು ವಾರ ಗಂಜಲನ, ದೇಶೀಯ ಹಸುವಿನ ಗಂಜಲನ ಹಾಕ್ತಾ ಹೋಗಿ ಪರಿಪೂರ್ಣವಾಗಿ ಆ ಮರಳು ಅಥವಾ ಮಣ್ಣನ್ನು ನೆನೆಸಿದರೆ 1 ವಾರಕ್ಕೆ 1 ಎಕರೆಗೆ ಬೇಕಾಗುವಷ್ಟು ನೈಟ್ರೋಜನ್ನು ಈ 300ರಿಂದ 400 kg ಮಣ್ಣಲ್ಲಿ ತಯಾರಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನಾವು ನೈಟ್ರೋಜನನ್ನು ಕೊಂಡು ತರೋಂಥ ಅವಶ್ಯಕತೆ ಬರಲ್ಲ, ಮತ್ತು ನೈಟ್ರೋಜನ್ಗಾಗಿ ನಾವು ಸಾವಯವ ಉತ್ಪಾದಕರನ್ನ ಹುಡ್ಕೊಂಡು ಹೋಗೋಂಥ ಅವಶ್ಯಕತೆ ಬರಲ್ಲ. ಗಂಜಲ ನಂದಿರುತ್ತೆ, ನಾನು ಹೊಲದ ಮಣ್ಣನ್ನೇ ಪುಡಿ ಮಾಡಿ ಹಾಕಿದರೆ ನೈಟ್ರೋಜನ್ ತಯಾರಾಗಿ ಹೋಗುತ್ತೆ. ನೈಟ್ರೋಜನ್ ಕೊರತೆ ನೀಗ್ತು. ಇನ್ನು ಎರಡನೇದು ಬೇಕಾಗಿರೋದು ಫಾಸ್ಫರಸ್ಸು. ಎಳ್ಳಿನ ಕಡ್ಡಿ ಅಥವಾ ಯಾವುದೋ ಒಂದು ದನದ ಮೂಳೆ, ಅದನ್ನು ಸುಟ್ಟು ಪೌಡ್ರ್ ಮಾಡಿ ಅದಕ್ಕೆ ನಾವು ಗಂಜಲನ ಹಾಕ್ತಾ ಹೋದರೆ ಅಲ್ಲಿ ನಮಗೆ ಫಾಸ್ಫರಸ್ ಸಿಗ್ತಾ ಹೋಗ್ಬಿಡುತ್ತೆ. ನಮಗೆ ಸುಲಭವಾಗಿ ಸಿಗುತ್ತೆ, ಯಾವುದನ್ನು ಕೊಂಡ್ಕೊಳಂಗಿಲ್ಲ. ನಮ್ಮದೇ ಬೆಳೆ ಉಳಿಕೆನ ನಾವು ಅಲ್ಲಿ ದ್ವಿದಳ ಧಾನ್ಯದ ಬೆಳೆ, ನಮಗೆ ಉದಾಹರಣೆಗೆ ತೊಗರಿ ಬೆಳೆ ಇರ್ಬೋದು, ಅವರೆ ಬೆಳೆ ಇರ್ಬೋದು, ಅಥವಾ ಸೋಯಾಬೀನ್ ಬೆಳೆ ಇರ್ಬೋದು, ಈ ಥರದ ಬೆಳೆ ಉಳಿಕೆನೇ ನಾವು ಸುಟ್ಟು ಬೂದಿ ಮಾಡಿ ಆ ಬೂದಿಗೆ ಗಂಜಲ ಕೊಡ್ತಾ ಹೋದರೆ ಅಲ್ಲಿ ನಮಗೆ ಫಾಸ್ಫರಸ್ ರೆಡಿ ಆಗುತ್ತೆ. ಇನ್ನು ನಮಗೆ ಪೊಟ್ಯಾಷ್ ಬೇಕು. ಪೊಟ್ಯಾಷಲ್ಲಿ ಬೂದಿನಲ್ಲಿ ನಮಗೆ ಪೊಟ್ಯಾಷ್ ಸಿಗುತ್ತೆ. ಆ ಬೂದಿನೇ ನಾವು ಪೊಟ್ಯಾಷಾಗಿ ಕನ್ವರ್ಟ್ ಮಾಡ್ಕೋಬೋದು. ಹಾಗಾಗಿ ಈ ಕ್ರಿಯೆಗಳಿಗೆ ಯಾರೂ ಮುಂದಾಗ್ತಾ ಇಲ್ಲ. ಕರೆಕ್ಟ್. ಇದನ್ನು ಕಲಿಸ್ಬೇಕು. ನಮ್ಮ ಯೂನಿವರ್ಸಿಟಿಗಳು ಮುಖ್ಯವಾಗಿ ಕಲಿಸ್ಬೇಕಾಗಿರೋದು ಇದನ್ನು. ಹೌದು. ಹಾಗಾಗಿ ನನಗೆ ರೈತನಿಗೆ ದುಡ್ಡು ಎಲ್ಲಿಂದ ಖರ್ಚು ಮಾಡ್ತಾನೆ? ಹೌದು. ಪರಿಪೂರ್ಣವಾದಂಥ ಪೋಷಕಾಂಶ ಸಿಕ್ಕೋಗ್ಬಿಡುತ್ತೆ. ನನಗೆ ಮೆಗ್ನೀಷಿಯಮ್ ಬೇಕು, ಅದನ್ನೇ ಈ ಮೆಥಡ್ನಲ್ಲೇ ನಾವು ಮಾಡ್ತಾ ಹೋಗ್ಬೋದು. ಒಂದು ಕೋಳಿ ಮೊಟ್ಟೆ, ಅದರಲ್ಲಿ ಅದನ್ನು ನಾವು ಗಂಜಕ್ಕೆ ನೆನೆ ಹಾಕಿದರೆ ಅದು ಕರಗಿ ಅಲ್ಲಿ ನಮಗೆ
ಹೌದು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಹೋಗುತ್ತೆ. ಹೌದು ಹಾಗಾಗಿ ಅದಕ್ಕೆ ಬೇರೆ ಬೇರೆ ವಿಧಾನಗಳಿದ್ದಾವೆ, ಅದಕ್ಕೆ ಅಧ್ಯಯನ ಮಾಡಬೇಕು. ಸಾಕಷ್ಟು ಮೆಟೀರಿಯಲ್ ಕೊಟ್ಟಿದ್ದಾರೆ. ಕನ್ನೇರಿ ಮಠ ಸ್ವಾಮೀಜಿಯವರು ಒಂದೊಂದಕ್ಕೂ ಒಂದೊಂದು ಮೆಥಡ್ನ ಪ್ರಾಕ್ಟಿಕಲ್ಲಾಗಿ ಮಾಡಿ ತೋರಿಸಿದ್ದಾರೆ. ಹಾಂ ಹಾಂ ಯಾರೂ ಮಾಡಿ ತೋರಿಸಿಲ್ಲ. ಓ ಹಾಗಾಗಿ ಅವ್ರು ಮಾಡಿ ತೋರಿಸಿರೋದನ್ನಾರು ನಾವು ಕಲ್ತ್ರೆ ಸಾಕಾಗುತ್ತೆ. ಕರೆಕ್ಟ್. ಹಾಗಾಗಿ ಅದಕ್ಕೆ ನಮಗೆ ಯೂನಿವರ್ಸಿಟಿಗಳು ಈ ಥರದ ಕಲಿಕೆಗಳಿಗೆ ಮುಂದಾಗಬೇಕು. ತನ್ನ ಪಠ್ಯದಲ್ಲಿ ಈ ಥರದ ಕಲಿಕೆಗಳನ್ನು ಮುಂದೆ ಕೊಡ್ತಾ ಹೋದರೆ ಇಡೀ ಕೃಷಿ ಸುಸ್ಥಿರವಾಗುತ್ತೆ, ಅದು ನೆರವಾಗುತ್ತೆ. ಸೊ ಸಿಂಪಲ್ ಆಗಿ ಈಗ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದ್ದೀರಾ, ಅದು ಕಾಫಿ ಮತ್ತು ಅಡಿಕೆ ಮತ್ತು ಪೆಪ್ಪರ್ ಅಂತಂದರೆ ಅದ್ರ ಜೊತೆಗೆ ನನಗೆ ಕಾಸ್ಟ್ ಈಗ ಫಾರ್ ಎಕ್ಸಾಂಪಲ್ ನ್ಯಾಚುರಲ್ ಫಾರ್ಮಿಂಗ್ ಸಖತ್ತು ಕಾಸ್ಟ್ ಕಮ್ಮಿ ಆಗುತ್ತೆ. ನಮ್ಮದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಆದರೆ ಇಂಟಿಗ್ರೇಟೆಡ್ ಫಾರ್ಮಿಂಗಲ್ಲಿ ನಾವು ಹ್ಯೂಜ್ ಪ್ರೊಡಕ್ಷನ್ ತೆಗಿತಾ ಇದ್ದೀವಿ. ಇದರಲ್ಲಿ ಎಷ್ಟು ಕಾಸ್ಟ್ ಆಗುತ್ತೆ, ಎಷ್ಟು ಪ್ರೊಡಕ್ಷನ್ ತೆಗಿತೀವಿ ನ್ಯಾಚುರಲ್ ಫಾರ್ಮಿಂಗಲ್ಲಿ, ಇದರಲ್ಲಿ ನಾವು ಎಷ್ಟು ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಎಷ್ಟು ಪ್ರೊಡಕ್ಷನ್ ತೆಗೆದು ಎಷ್ಟು ಕಾಸ್ಟ್ ಆಗುತ್ತೆ, ಏನು ಡಿಫ್ರೆನ್ಸಸ್ ಇರುತ್ತೆ? ನೋಡಿ, ಈಗ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಹೇಳಿದ್ರಿ, ಹೌದು ಈ ಹೊಸ ಟ್ರೆಂಡ್ ಅದು. ಇದು ಎಷ್ಟರ ಮಟ್ಟಿಗೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂದರೆ ಏನು ಅಂತಂದರೆ, ಒಂದು ಬೆಳೆ ಜೊತೆಯಲ್ಲಿ ಹಲವಾರು ಬೆಳೆಗಳನ್ನು ಬೆಳೆಯೋದಕ್ಕೆ ಇಂಟಿಗ್ರೇಟೆಡ್ ಅಂತ ಹೇಳ್ತಾರೆ. ಈಗೇನು ಮಾಡಿದ್ದಾರೆ ಅಂತಂದರೆ, ನಾವು ರಾಸಾಯನಿಕನೂ ಹಾಕ್ತೀವಿ, ಸಾವಯವನೂ ಹಾಕ್ತೀವಿ, ನಾವು ಜೀವಾಮೃತನೂ ಹಾಕ್ತೀವಿ, ಅದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತೇಳಿ ಹೊರಟಿದ್ದಾರೆ. ಇದು ದೊಡ್ಡ ಅನಾಹುತ ಮುಂದೊಂದು ದಿನ. ಓಕೆ, ನೀವಂದ್ರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡೋದು ಭಾರಿ ದೊಡ್ಡ ತಪ್ಪು ಅಂತ ಅಲ್ಲ, ದೊಡ್ಡ ತಪ್ಪಲ್ಲ, ಅದು ಮೆಥಡ್ ತಪ್ಪದು. ಓಕೆ, ಅಲ್ಲ ಫಾರ್ ಎಕ್ಸಾಂಪಲ್ ಯಾಕೆ ಅಂತ, ಅದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂದರೆ ಏನು ಅಂತಂದರೆ ಬಹು ಬೆಳೆ ಪದ್ಧತಿ. ಅದು ಒಂದು ಬೆಳೆ ಜೊತೆನಲ್ಲಿ ಹಲವಾರು ಬೆಳೆಗಳನ್ನು ಬೆಳೆಯೋಂಥ ಕ್ರಮ ಅದು. ಆ ಕ್ರಮನ ಇನ್ನೊಂದು ಹೋಲಿಕೆ ಮಾಡ್ಕೊಂಡು ನಾನು ರಾಸಾಯನಿಕನೂ ಮಾಡ್ತೀನಿ, ಸಾವಯವನು ಮಾಡ್ತೀನಿ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂದ್ರೆ 70% ಕೆಮಿಕಲ್ ಹಾಕಿ ಆರ್ಗ್ಯಾನಿಕ್ ಅಂತ ಇಲ್ಲ, ಅದನ್ನ ಆ ಮೆಥಡ್ನ ಈಗ ಕಲಿಸ್ಕೊಟ್ಟಿದ್ದಾರೆ ಇತ್ತೀಚೆಗೆ. ಅದು ಯಾವುದೇ ಫಾರ್ಮುಲಾ ಇಲ್ಲ ನಮ್ಮ ಭಾರತದ ಇತಿಹಾಸದಲ್ಲಿ, ಕೃಷಿ ಇತಿಹಾಸದಲ್ಲಿ ಇಲ್ಲ. ಅದನ್ನ ಈಗ ಕಲಿಸಿದ್ದಾರೆ. ಆದರೆ ಒಂದು, ನೀವು ರಾಸಾಯನಿಕ ಹಾಕಿ ಸಾವಯವ ಹಾಕಿ ಏನು ತೊಂದರೆ ಆಗಲ್ಲ. ಓಕೆ, ನೀವು ಹಾಕ್ಬೋದು, ಯಾಕೆಂದರೆ ಎರಡೂ ಸತ್ವಸ್ತುಗಳನ್ನೇ ನೀವು ಕೊಡ್ತಾ ಇರೋದು. ಇಲ್ಲಿ ಜೀವಂತ ಜೀವಾಣುಗಳನ್ನ ನಾವು ಜೀವಾಮೃತದಲ್ಲಿ ಕೊಡ್ತೀವಲ್ಲ, ಜೀವಾಮೃತದ ನೈಸರ್ಗಿಕ ಕೃಷಿ ಮಾಡ್ತಾ, ನ್ಯಾಚುರಲ್ ಕ್ಲೈಮೇಟ್ ಮಾಡ್ತಾ, ನಾನು ರಾಸಾಯನಿಕ ಹಾಕ್ತೀನಿ ಅಂತಂದರೆ ಮತ್ತೆ ಫೇಲ್ ಆಗ್ತೀನಿ. ಸಾವಯವ ಹಾಕಿ ತೊಂದರೆ ಇಲ್ಲ, ಯಾಕೆಂದರೆ ಅದು ಸಾವಯವದ ವಸ್ತು, ಅದು ನೇಚರಲ್ಲಿ ಬಂದಂಥದ್ದು. ಅದು ಮಣ್ಣಲ್ಲಿ ಉಳಿಕೆ ಆಗುತ್ತೆ, ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣನ ಜಾಸ್ತಿ ಮಾಡ್ತಾ ಹೋಗುತ್ತೆ, ಪೋಷಕಾಂಶನ ಮಣ್ಣಿಗೆ ಕೊಡ್ತಾ ಹೋಗುತ್ತೆ. ಅದು ಓಕೆ ಮಾಡಿ, ನೀವು ಬೇಕಾದ್ರೆ ಸಾವಯವ ಮಾಡಿ ನೈಸರ್ಗಿಕ ಮಾಡ್ತಾ ಹೋಗಿ, ಏನೂ ತೊಂದರೆ ಆಗಲ್ಲ. ಬಟ್ ನೈಸರ್ಗಿಕ ಅಥವಾ ಸಾವಯವ ಮಾಡಿ ತೊಂದರೆ ಇಲ್ಲ, ನೈಸರ್ಗಿಕ ಮತ್ತು ಕೆಮಿಕಲ್ ಮಾಡೋಕ್ಕೆ ಹೋಗಬಾರ್ದು. ಅದು ಡೇಂಜರಸ್. ಅವಾಗ ನಾವೇನು ಸೃಷ್ಟಿ ಮಾಡಿರ್ತೀವಿ ಆ ಕ್ಲೈಮೇಟ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ರಾಸಾಯನಿಕ ಹಾಕಿದ ತಕ್ಷಣ. ಆ ಕಾರಣಕ್ಕಾಗಿ ಇಲ್ಲಿ ಸಾವಯವ ರಾಸಾಯನಿಕ ಒಟ್ಟೊಟ್ಟಿಗೆ ಮಾಡ್ಬೋದು, ಅಭ್ಯಂತರ ಇಲ್ಲ. ಸಾವಯವ ನೈಸರ್ಗಿಕ ಒಟ್ಟೊಟ್ಟಿಗೆ ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ನೈಸರ್ಗಿಕ ಮತ್ತು ಕೆಮಿಕಲ್ ಫಾರ್ಮಿಂಗ್ನ ಮಾಡಬಾರ್ದು. ಮಾಡದೇ ಇದ್ದರೆ ಒಳ್ಳೆಯದು. ಒಂದು ಕ್ಲೈಮೇಟ್ ಕ್ರಿಯೇಟ್ ಆದಾಗ ನೀವು ಖರ್ಚು ಮಾಡ್ತಿರಲ್ಲ, ಉದಾಹರಣೆಗೆ ಒಂದು ಎಕರೆ ಅಡಿಕೆ ತೋಟ ಬೆಳಿಬೇಕು ಅಂತಂದರೆ ಮಿನಿಮಮ್ ಅಂತಂದ್ರೂ 1-2 ಗೊಬ್ಬರ ಹಾಕ್ತಾರೆ, ಮತ್ತು ಔಷಧಿ ಸ್ಪ್ರೇ 2-3 ಮಾಡ್ತಾರೆ. ಅಷ್ಟೆಲ್ಲ ಮಾಡಿ ಮತ್ತು ಉಳುಮೆ ಮಾಡ್ತಾರೆ. ಉಳುಮೆ ಮಾಡೋದ್ರಿಂದ ಬಯಲುಸೀಮೆಯಲ್ಲಿ ಎಷ್ಟು ಖರ್ಚು ಬರುತ್ತೆ ಅಂದರೆ ಮಿನಿಮಮ್ 75,000 to 1,00,000 ರೂಪಾಯಿ ಖರ್ಚು ಬರುತ್ತೆ ಒಂದು ಎಕರೆಗೆ. ಹೌದು. ಮಲೆನಾಡಲ್ಲಿ ಕಾಫಿ ಬೆಳೀತಾರೆ. 1 ಎಕರೆ ಕಾಫಿ ಬೆಳಿಬೇಕು ಅಂತಂದರೆ ಇವತ್ತು ಟ್ರೆಂಡ್ ಹೆಂಗೆ ಕ್ರಿಯೇಟ್ ಆಗಿದೆ ಅಂತಂದರೆ, ತಿಂಗಳಿಗೆ 1 ಮೈಕ್ರೋನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡೋಂಥ ಕ್ರಿಯೆ ಮತ್ತು 7 ಗೊಬ್ಬರ ಕೊಡೋಂಥ ಕ್ರಿಯೆ, ಇಷ್ಟೆಲ್ಲ ಅತಿಯಾದ ಒತ್ತಡ ತಂದು ಒಂದಿಷ್ಟು ಇಳುವರಿನ ನಾವು ತೆಗಿತೀವಿ ಅನ್ನೋ ಖುಷಿನಲ್ಲಿ ಇವತ್ತು ನಾವು ಇದ್ದೀವಿ. ಆದರೆ ಮುಂದೇನು, ಮುಂದಿನ ಭವಿಷ್ಯದ ದೃಷ್ಟಿ ಯಾರಿಗೂ ಅದು ಗೋಚರವಾಗ್ತಾ ಇಲ್ಲ. ಇವತ್ತು ಸಾಧಾರಣವಾಗಿ 4 ಗೊಬ್ಬರ, 5 ಸ್ಪ್ರೇ ಈ ಥರ ಕೊಟ್ಟವರೇ ಇವತ್ತು 1,00,000 to 1.25 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. 1 ಎಕರೆ ಈಸಿ ಅದು ಖರ್ಚು ಮಾಡ್ತಿದ್ದಾರೆ. ಈಸಿ. ಇನ್ನು 7 ಗೊಬ್ಬರ 12 ಸ್ಪ್ರೇ ಅವ್ರು ಕೊಡ್ತಾ ಇರೋರು, ಅವ್ರು ಹೆಚ್ಚು ಕಡಿಮೆ 2,00,000 ತನಕ ಅವರು ಖರ್ಚು ಮಾಡ್ತಾ ಇದ್ದಾರೆ. ಇವತ್ತು ಖರ್ಚನ್ನು ಯಾರು ಹೇಳ್ತಾ ಇಲ್ಲ, ಖರ್ಚು ಮಾಡ್ತಾ ಇದ್ದಾರೆ. ಖರ್ಚು ಮಾಡಿ ಇವತ್ತು ನಾನು ತೆಗೆಯೋದೆಷ್ಟು ಇನ್ಕಮ್ನ? ಇವತ್ತು ಕೆಮಿಕಲ್ ಫಾರ್ಮಿಂಗಲ್ಲಿ ಏನಾಗುತ್ತೆ ಅಂತಂದರೆ ಇಳುವರಿ ಹೈ ಆಗ್ತಾ ಹೋಗುತ್ತೆ. ಹೈ ಆಗಿದ್ದು ಸ್ಟ್ಯಾಗ್ನೇಟ್ ಆಗಲ್ಲ, ಮತ್ತೆ ಡೌನ್ ಆಗುತ್ತೆ. ಅದ್ರ ಗ್ರಾಫಿಕ್ಕು ಕೆಳಗೆ ಬಂತು ಅಂತಂದರೆ ಅದನ್ನು ತಡೆಯೋದಕ್ಕಾಗಲ್ಲ, ಪಾತಾಳಕ್ಕೆ ಬಂದುಬಿಡುತ್ತೆ. ಪಾತಾಳಕ್ಕೆ ಬಂದಾಗ ನೀವು 8-10 ಕ್ವಿಂಟಾಲಿಗೆ ನೀವು ಬಂದ್ರಿ ಅಂತಂದರೆ, 8-10 ಕ್ವಿಂಟಾಲ್ ಬಂದರೆ ಓಕೆ, ಸಹಜವಾಗಿ ಬಂದುಬಿಡುತ್ತೆ. ಆದರೆ 5-6 ಕ್ವಿಂಟಾಲಿಗೆ ನೀವು ಪಾರ್ಚ್ಮೆಂಟ್ ಬಂದ್ರಿ ಅಂತಂದ್ರೆ ನಾಳೆಗೆ ಎಲ್ಲಿ ಖರ್ಚು ಮಾಡಿರೋಂಥ ದುಡ್ಡು ಸಿಗುತ್ತಾ ಆಲೋಚನೆ ಮಾಡಬೇಕು. ಆಮೇಲೆ ಈ ಕೆಮಿಕಲ್ ಫಾರ್ಮಿಂಗಲ್ಲಿ ಈ ಅನಾಹುತ ಆದರೆ, ನೀವು ನ್ಯಾಚುರಲ್ ಫಾರ್ಮಿಂಗ್ನಲ್ಲಿ
ಅನಾಹುತ ಆಗಲ್ಲ. ಅದು ನಿಧಾನಕ್ಕೆ ಗ್ರೋ ಆಗಿ ಒಂದು ಸ್ಟ್ಯಾಗ್ನೇಟ್ ಆಗುತ್ತೆ ಒಂದು ಹಂತಕ್ಕೆ. ಸ್ಟ್ಯಾಗ್ನೇಟ್ ಆಗಿದ್ದು ಬೇಗ ಇಳಿಯಲ್ಲ. ಆ ಗಿಡದ ಲೈಫು ಇನ್ನು 2 ವರ್ಷ 3 ವರ್ಷ ಇದೆ ಅಂತಂದಾಗ ಅದ್ರ ಗ್ರಾಫಿಕ್ ಕೆಳಗೆ ಬರ್ತಾ ಹೋಗುತ್ತೆ, ಇಳುವರಿ ಗ್ರಾಫಿಕ್ಕು. ಅವಾಗ ಅದರ ಆಯಸ್ಸಲ್ಲಿ 40 ವರ್ಷ ಒಂದು ಕಾಫಿ ಗಿಡ ಬದುಕುತ್ತೆ ಅಂತಂದರೆ ಕನಿಷ್ಠ 38 ವರ್ಷ, ಅದ್ರ ಬೆಳವಣಿಗೆಗೆ ಒಂದು 5 ವರ್ಷ ತಗೊಂಡಿರುತ್ತೆ. ಮತ್ತೆ 38 ವರ್ಷದ ತನಕ ಅಂದರೆ 35 ವರ್ಷ ನಿಮಗೆ ಸರಾಸರಿ ಇಳುವರಿನ ಸ್ಟ್ಯಾಗ್ನೇಟ್ ಇಳುವರಿ ಕೊಟ್ಟು ಅದು ಸಾಯುತ್ತಲ್ಲ, ಆವಾಗ ನಮಗೆ ಟೋಟಲ್ ಇನ್ಕಮ್ಮಲ್ಲಿ ನಾವು ಹೆಚ್ಚು ಲಾಭ ಮಾಡ್ಕೊತೀವಿ. ಆಮೇಲೆ ನಾವಲ್ಲಿ ಖರ್ಚು ಮಾಡೋದು ಕಡಿಮೆ. ಉದಾಹರಣೆಗೆ ನಾನೇ ಹೇಳಬೇಕು ಅಂತಂದರೆ, ನಾನು ಇಂಟಿಗ್ರೇಟೆಡ್ ಫಾರ್ಮಿಂಗು ಅಂದರೆ ನಾವು ಅಡಿಕೆ ಜೊತೆಯಲ್ಲಿ ಕಾಫಿ, ಮಾಡ್ತಾ ಇರೋದ್ರಿಂದ ನಾವು ಎಲ್ಲ ಸೇರಿ 1 ಎಕರೆಗೆ 25,000 ರೂಪಾಯಿ ಖರ್ಚು ಮಾಡ್ತಾಯಿದ್ದೀವಿ. ಅದರಲ್ಲಿ ಅಡಿಕೆಗೆ ಬಂತು, ಕಾಫಿಗೆ ಬಂತು, ಕೋಕೋಗೂ ಬಂತು. 25,000 ಖರ್ಚು ಮಾಡ್ತಾಯಿದ್ದೀವಿ ವರ್ಷಕ್ಕೆ. 25,000 ರೂಪಾಯಿ ಖರ್ಚು ಮಾಡಿ ನಾನು ಅಡಿಕೆ ಸಹಜವಾಗಿ ಎಷ್ಟು ಇಳುವರಿ ಕೊಡಬೇಕು ಅದು 7.5 9.25 ಕ್ವಿಂಟಾಲು ಸಹಜವಾಗಿ ಕೊಡುತ್ತದು. ಆ ಸಹಜ ಇಳುವರಿನ ನಾನು 8.25 ಕ್ವಿಂಟಾಲ್ ವರ್ಷಕ್ಕೆ ತೆಗಿತಾ ಇದ್ದೀನಿ ಒಣ ಅಡಿಕೆನ. ಸಹಜ ಇಳುವರಿ ಬಂದೋಯ್ತು. ಕಾಫಿ ಎಕ್ಸ್ಪೆರಿಮೆಂಟ್ಗೆ ಹಾಕಿದಂಥ ಕಾಫಿ ಇವತ್ತು ಇಳುವರಿ ಸ್ಟಾರ್ಟ್ ಆಗಿದೆ. ನಾನು ಆಚೆ ವರ್ಷ 23 ಚೀಲ ಅರ್ಧ ಎಕರೆಗೆ ಕೊಯ್ದೆ. ಅಲ್ಲಿ 46 ಚೀಲ ಕಾಫಿ ಕೊಯ್ದಂಗೆ ಆಯಿತು ಚೆರಿನ. ದೊಡ್ಡ ಸ್ಟೇಟ್ಮೆಂಟ್. ಯಾಕೆಂತಂದ್ರೆ ಹೌದು, ನಾವು ಕೆಮಿಕಲ್ ಮಾಡ್ಬಿಟ್ಟೆ 35-40 ಚೀಲ ಕಷ್ಟ ಆಗುತ್ತೆ. 46 ಚೀಲ ಅಂದಾಗ ಶಾಕ್ ಆಗ್ಬಿಡ್ತಾರೆ. ಹೌದು. ಮತ್ತೆ ನಾನು ಈ ಕಳೆದ ವರ್ಷ 20 ಚೀಲ ಅಂದರೆ 40 ಚೀಲ ಎಕರೆ ಕೊಯ್ದೆ. ಎಷ್ಟೇ 7,500 ರೂಪಾಯಿ ಅಷ್ಟೇ ನಾನು ಖರ್ಚು ಮಾಡಿ. ಅರ್ಧ ಎಕರೆ ಮಾತ್ರ ಮಾಡಿ. ಅರ್ಧ ಎಕರೆ ಮಾಡಿ. ಅದು ಎಕ್ಸ್ಪೆರಿಮೆಂಟ್ ಪ್ಲಾಟು ಈಗ ಬಂದಿದೆ ಪ್ರೆಸೆಂಟು. ಇನ್ನೆಲ್ಲ ಉಳಿದದ್ದೆಲ್ಲ ನಾನು ಮಾಡ್ತಾ ಹೋಗಿದ್ದೀನಿ. ಇನ್ನು 3 ವರ್ಷಕ್ಕೆ ಬರುತ್ತೆ. ನನಗೆ 30 ಚೀಲನೇ ಬಂತು ಅಂತಂದ್ರೂ 300 ಬ್ಯಾಗು ಬರುತ್ತೆ. ಖರ್ಚು ಮಾಡೋದೆಷ್ಟು? ಎಕರೆಗೆ 7,500 ರೂಪಾಯಿ ಕಾಫಿಗಾಗಿ. ಸರ್ ನೀವೇನು ಸ್ಟೇಟ್ಮೆಂಟ್ ಹೇಳಿದ್ರಿ ಅದು ಈ ವಿಡಿಯೋ ಬಂದಮೇಲಂತೂ ಸಿಕ್ಕಾಬಡೆ ವೈರಲ್ ಆಗುತ್ತೆ. ಯಾಕಾಗುತ್ತೆ ಅಂತಂದರೆ 7,000 ಖರ್ಚು ಮಾಡಿ 20 ಮೂಟೆ ಅರ್ಧ ಎಕರೆಗೆ ತೆಗ್ದಿದ್ದೀರ ಅಂದರೆ ದೊಡ್ಡ ವಿಷಯನೇ ಅದು. ಎಷ್ಟೋ ಜನ ಹೇಳ್ತಾರೆ ಇವ್ರು ಸುಳ್ಳು ಹೇಳ್ತಾರೆ ಅಂತ. ಹೌದು. ಯಾಕೆಂತಂದ್ರೆ ಅಲ್ಲಿ ಯಾಕೆಂತಂದ್ರೆ ಕ್ಲಾರಿಟಿ ಇರಬೇಕು. ಯಾಕೆ ಸುಳ್ಳು ಹೇಳ್ಬಿಡ್ತಾರಪ್ಪ ಏನು ಅಂತ ಗೊತ್ತಿಲ್ಲ. ಅದು ಸರ್ ನಿಮ್ಮ ಒಪಿನಿಯನ್, ಅದು ಹಾಗೆ. ನಾವು ನಿಮ್ಮ ಒಪಿನಿಯನ್ ನಾವು ಯಾವತ್ತೂ ಏನು ಕಮೆಂಟ್ ಮಾಡೋಕೆ ಹೋಗಲ್ಲ. ಯಾಕೆಂದ್ರೆ ನೀವು ನೋಡಿದ್ದೀರ, ಭಾರಿ ಖುಷಿ ನನಗಂತೂ. ನಿಜವಾಗ್ಲೂ ನೀವು ಹೇಳ್ಬೇಕಾದ್ರೆ ನೋಡಿ ಇಲ್ಲಿ ಗೂಸ್ ಬಂತು. ಯಾಕೆ ಅಂತಂದರೆ 7,000 ಖರ್ಚು ಮಾಡಿ 20 ಮೂಟೆ ಅರ್ಧ ಎಕರೆ ತೆಗಿತಿದ್ದಾರೆ. ನಾವು ಕಷ್ಟಪಟ್ಟು ಸೈಕಲ್ ಹೊಡೆದು ಅದು ಇದು ಸ್ಪ್ರೇ ಅದು ಇದು ಎಲ್ಲ ಮಾಡಿನೋ 45 ಚೀಲ ಎಕರೆ ಕುಯ್ಬೇಕಾದ್ರೆ ಪಂಚರ್ ಆಗುತ್ತೆ. ಅದು ಡ್ರಾಸ್ಟಿಕ್. ನಿಮಗೆ ಒಂದು ವರ್ಷ 45 ಚೀಲ ಕುಯ್ದರೆ ಇನ್ನೊಂದು ವರ್ಷ 35 ಚೀಲ ಬರುತ್ತೆ. ಇವತ್ತು ಯಾರ್ಯಾರು ಅನುಮಾನ ಪಡ್ತಾ ಇದ್ರು ಬರಲ್ಲ, ಕಾಫಿ ಬರಲ್ಲ ಅಂತೇಳಿ ಇವತ್ತು ಆ ಟ್ರೆಂಡ್ ಇದೆ, ಬರಲ್ಲ ಅನ್ನೋದು. ಅವಾಗ ಹೇಳ್ತಾ ಇದ್ದವರು ಆ ಕಾಫಿ ಇಳುವರಿ ನೋಡಿ ಬಹುತೇಕರು 5 ಎಕರೆ 10 ಎಕರೆನ ಕನ್ವರ್ಷನಿಗೆ ತಗೊಂಡಿದ್ದಾರೆ. ಸತ್ಯ ನೋಡಿದಾರಲ್ಲಿ. ಯಾಕೆಂದ್ರೆ ಯಾವುದು ಮುಚ್ಚಿಟ್ಟು ನೀವು ಹೇಳ್ತಿರೋದು 100% ಕರೆಕ್ಟ್. ನೀವು ನಿಮ್ಗೆ ಯಾರಾದ್ರೂ ಕೇಳಿದ್ರೆ 1 ಎಕರೆ ಮಾಡಿ ನೋಡಿ ಅಂತ ಹೇಳಿ. ಹೌದು. ನಿಮ್ದೇನು ಹೇಳೋದು ಬೇಡ. ಒಂದು ಸರ್, ನಾನು ಈ ನಿಮ್ಮ ಮೂಲಕವಾಗಿ ಒಂದು ಮೆಸೇಜ್ ಹೋಗ್ಬೇಕಾಗಿರೋದು ಏನು ಅಂದರೆ, ಕೆಮಿಕಲ್ ಫಾರ್ಮಿಂಗ್ನಲ್ಲಿ ಏನು ಬೆಳೀತಾ ಇದ್ದಾರೆ ಅವರು ನ್ಯಾಚುರಲ್ ಫಾರ್ಮಿಂಗಿಗೆ ಕನ್ವರ್ಷನ್ ಆಗಬೇಕು ಅಂತಂದರೆ ಇಡೀ ಇಳುವಳಿನೇ ತಗೋಬಾರ್ದು. ಕರೆಕ್ಟ್. ಈಗ ಉದಾಹರಣೆಗೆ 10 ಎಕರೆ ಇದೆ. 10 ಎಕರೆ ಇರೋಂಥ ಒಬ್ಬ ಬೆಳೆಗಾರ 1 ಎಕರೆನ ಕನ್ವರ್ಷನಿಗೆ ತಗೋಬೇಕು. 1 ವರ್ಷ ತಗೊಂಡು 3 ವರ್ಷ ಅದನ್ನು ಕಂಟಿನ್ಯೂಸ್ ಆಗಿ ಮಣ್ಣಿನ ಪರಿವರ್ತನೆಗೆ ಅವಕಾಶ ಕೊಡಬೇಕು. ಮತ್ತೆ 2 ವರ್ಷಕ್ಕೆ ಅದನ್ನಾಗೇ ಬಿಟ್ಟರೆ ಆ ಪರಿವರ್ತನೆ ಆದಂಥ ಮಣ್ಣಲ್ಲಿ ಆ ಬೆಳೆ ಪರಿವರ್ತನೆ ಆಗುತ್ತೆ. ರಿಸಲ್ಟ್ಸ್ ಕಣ್ಣಿಗೆ ಕಾಣುತ್ತೆ. ಯಾಕೆಂತಂದ್ರೆ ಇಲ್ಲಾಂತಂದ್ರೆ 10 ಎಕರೆ ಮಾಡಕ್ ಹೋದ್ರೆ ಹೋಗ್ಬಾರ್ದು. ಅದನ್ನ ನಾವು ಯಾವತ್ತೂ ರೆಕಮೆಂಡ್ ಮಾಡಲ್ಲ. ಅದರ ಇಳುವಳಿನಲ್ಲಿ ಒಂದು ಭಾಗ ಮಾತ್ರ ತಗೊಳ್ಳಿ, ಕನ್ವರ್ಷನಿಗೆ ತಗೊಳ್ಳಿ. ಆವಾಗ ನನಗೆ ಮನವರಿಕೆ ಆಗುತ್ತೆ. ಹೌದು, ನಾನು ಇದಕ್ಕೆ ಮಾಡ್ತಿರೋ ಖರ್ಚೆಷ್ಟು, ಈಗ ಮಾಡ್ತಿರೋ ಖರ್ಚೆಷ್ಟು, ಅದನ್ನ ತುಲನಾತ್ಮಕವಾಗಿ ಅಧ್ಯಯನ ಮಾಡ್ಕೊಂಡ್ರೆ ಸ್ಪಷ್ಟತೆ ಸಿಗುತ್ತೆ. ಆಮೇಲೆ ಕಣ್ಣಲ್ಲಿ ನೋಡಿರ್ತಾರೆ, ಆ ಬದಲಾವಣೆ ನೋಡಿರ್ತಾರಲ್ಲ, ಅವಾಗ ನನಗೆ ಬದಲಾವಣೆ ಆಯಿತು, ನಾನು ಮಾಡ್ಬೋದು ಅಂತಂದರೆ 2 ಎಕರೆ ತಗೊಂಡ್ಲಿ. ಹಾಗೆ ಕನ್ವರ್ಷನ್ ತಗೋಬೇಕು. ಕನ್ವರ್ಷನ್ ಪೀರಿಯಡ್ ಅಂದರೆ ಅದು ಇಡೀ ತೋಟನೇ ತಗೊಂಡು 3 ವರ್ಷ ಲಾಭ ಮಾಡ್ಕೊಳಕ್ ಆಗದಲೆ ಸಫರ್ ಪಟ್ಟು ಮತ್ತೆ ಸಾಲಗಾರ ಆಗಿ ಮತ್ತೆ ಬ್ಯಾಕ್ ಟು ಫೆಮಿಲಿಯನ್ ಹೋಗ್ಬಾರ್ದು. ಯಾಕೆ ಗೊತ್ತಾ ಸರ್, ಈಗ ಯಂಗ್ಸ್ಟರ್ಸ್ ಈ ಪಾಡ್ಕಾಸ್ಟ್ ಆಗ ಜನ ನೋಡ್ತಾ ಇರ್ತಾರೆ. ಅವರು ಆರ್ಗ್ಯಾನಿಕ್ ಬರೋದಾದ್ರು ನೀವು ಅವ್ರಿಗೆ ಒಂದು ಏನು ಹೇಳ್ತೀರಾ? ಫಾರ್ ಎಕ್ಸಾಂಪಲ್, ಈಗ ನಾನು ಎಲ್ಲನೂ ಮಾಡ್ಬಿಡ್ತೀನಿ ಅಂದ್ಬಿಡ್ತಾರೆ. ಅದು ನನ್ನ ಪ್ರಕಾರ ಏನಾಗುತ್ತೆ ಅಂತಂದರೆ ಅವ್ರು ಸ್ವಲ್ಪ ಆ ಕಡೆ ವ್ಯತ್ಯಾಸ ಕಾಣುತ್ತೆ ಸರ್. ಆರ್ಗ್ಯಾನಿಕ್ ಅಂತಂದರೆ ಸ್ಲೋ ಪ್ರೋಸೆಸ್. ಪ್ರೋಸೆಸ್ ಹೆಂಗಿರುತ್ತೆ ಅಂತಂದರೆ ಅವ್ರದ್ದು ಪೇಷನ್ಸ್ ಬರಬೇಕು, ಡೆಡಿಕೇಶನ್ ಇರಬೇಕು, ಅಲ್ಟಿಮೇಟಾಗಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ
ಅಗ್ರಿಕಲ್ಚರ್ ಅದು ಆರ್ಗ್ಯಾನಿಕಲ್ ಅಂತ ಇನ್ನೂ ನಿಮ್ಗೆ ಯಾವುದೇ ಅಂತಾರೆ ನೋಡ್ತಾ ಇರಬೇಕು, ರೆಗ್ಯುಲರ್ ಚೇಂಜಸ್ ನೋಡ್ತಾ ಇರಬೇಕು. ಮತ್ತು ಅವರು ಫಾರ್ ಎಕ್ಸಾಂಪಲ್ ನೀವು 10 ಎಕರೆ ತೋಟ 10 ಎಕರೆ ಕನ್ವರ್ಟ್ ಮಾಡಿಬಿಟ್ರೆ ಅವ್ನು ಡ್ರಾಸ್ಟಿಕ್ ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ಸತ್ಯ. ಫಾರ್ ಎಕ್ಸಾಂಪಲ್ ನೀವು ಅರ್ಧ ಎಕರೆ 1 ಎಕರೆ ತೊಗೊಳ್ಳಿ, ಯಾರಾದ್ರೂ ಯಂಗ್ಸ್ಟರ್ಸ್, ಆಮೇಲೆ ಅವ್ರು ರಿಸಲ್ಟ್ ಬಂದ್ಬಿಟ್ಟು ಮಾಡೋದು ಭಾರಿ ಒಳ್ಳೇದು ಅಂತ ನನ್ನ ಒಪಿನಿಯನ್. ಯಾಕೆಂತಾರೆ ನೀವು ಏನು ಹೇಳಿದ್ರಿ ಅದು ನನಗೆ ಇನ್ನೂ ತಲೆ ತಿರುಗ್ತಾನೆ ಇದೆ. 7,000ದಲ್ಲಿ ನೀವು 20 ಚೀಲ ಕುಯ್ದ್ರಿ ಅಂತಂದರೆ ಅದು ರಿಮಾರ್ಕಬಲ್, ಅನ್ಬಿಲೀವೇಬಲ್ ಅಂತಲ್ಲ. ನಾನು ಬಂದು ನೋಡ್ಬೇಕು ನಾನು ಪುನಃ. ಅಲ್ಲ, 7,500 ಅದರಲ್ಲಿ ಅರ್ಧಕ್ಕೆ 3,750 ರೂಪಾಯಿಗೆ 20 ಚೀಲ ಕೊಯ್ದದ್ದು. 3,000 ಇಂಟ್ರೆಸ್ಟಿಂಗ್ ಮಾತ್ರ. ಅದಕ್ಕೆ ಒಂದು ತಾಳ್ಮೆಯಿಂದ ನನ್ನ ಪ್ರಯೋಗಗಳನ್ನ ನಾವು ನಮ್ಮ ಕ್ಷೇತ್ರದಲ್ಲೇ ಮಾಡ್ತಾ ಹೋಗ್ಬೇಕು. ಯಾಕೆಂದ್ರೆ ಇನ್ನೊಬ್ರು ಪ್ರಯೋಗ ನನಗೆ ಅದು ಉಪಯೋಗ ಆಗಲ್ಲ. ನನ್ನ ವಾತಾವರಣ, ನನ್ನ ಭೂಮಿ ಲಕ್ಷಣಗಳು, ಅದ್ರ ಎಲ್ಲ ಹಿನ್ನೆಲೆಯಲ್ಲಿ ನಾನು ಅದನ್ನ ಅವಲೋಕನ ಮಾಡ್ತಾ ಕಲ್ತದ್ದನ್ನ ಇಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಹೋದ್ರೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಇವತ್ತು ಇದೆಲ್ಲದು ಪ್ರಾಕ್ಟಿಕಲ್ ಆಗಿದೆ. ಪ್ರಾಕ್ಟಿಕಲ್ ಆಗಿರೋದನ್ನ ಒಂದು ವರ್ಷ ನೋಡಬೇಕು, ನೋಡಿ ಕಲೀಲಿ. ಯಾಕೆಂತಂದ್ರೆ ಇವತ್ತು ನಮ್ಮ ಕಾಫಿ 46 ಚೀಲ ಕೊಯ್ದೆ, 40 ಚೀಲ ಕೊಯ್ದೆ, ಮತ್ತು ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಒಂದು ವರ್ಷ ಜಾಸ್ತಿ ಆಗ್ಬೋದು, ಒಂದು ವರ್ಷ ಕಡಿಮೆ ಆಗ್ಬೋದು. ಆ ಇಳುವರಿನಲ್ಲಿ ಒಂದು 5% 10% ಒಳಗಡೆ ಇಳುವರಿನಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಅದು ಸಹಜವಾಗಿ ಆಗೋಂಥ ಕ್ರಿಯೆ. ಅದು ಆ ಕಾರಣಕ್ಕಾಗಿ ಯಾರೂ ಧೃತಿಗಿಡೋಂಥ ಅವಶ್ಯಕತೆ ಬರಲ್ಲ. ಬಟ್ ಅರಿವನ್ನು ಕರೆಕ್ಟಾಗಿ ಮೂಡಿಸ್ಕೊಂಡು ಆ ನಾಲೆಡ್ಜಬಲ್ ಆಗಿ ನಾವು ಕೃಷಿಗೆ ಇಳಿದ್ರೆ ಸಕ್ಸಸ್ ಆಗ್ಬೋದು. ಯಾಕೆಂದ್ರೆ ಆ ಮೆಥಡ್ಸ್ ಯಾವುದೇ ನೀವು ಕೆಮಿಕಲ್ ಮಾಡ್ತೀರಾ, ಕೆಮಿಕಲ್ ಮೆಥಡ್ ನಮಗೆ ಪರಿಪೂರ್ಣವಾಗಿ ಗೊತ್ತಿರಬೇಕು. ನಮಗೆ ಸಾವಯವ ಮಾಡ್ತೀರಾ, ಸಾವಯವದ ಮೆಥಡ್ಸ್ ನಮಗೆ ಪರಿಪೂರ್ಣವಾಗಿ ಗೊತ್ತಿರಬೇಕು. ನೈಸರ್ಗಿಕ ಮಾಡ್ತೀರಾ, ನೈಸರ್ಗಿಕವಾದ ಮೆಥಡ್ಸು ನಮಗೆ ಪರಿಪೂರ್ಣವಾಗಿ ಗೊತ್ತಿರಬೇಕು. ಆ ಪದ್ಧತಿಗಳನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡು ನಾನು ಕೃಷಿಗೆ ಬರಬೇಕು. ಇಲ್ಲ ಅಂತಂದರೆ ನಾನು ಎಡಬಿಡಂಗಿ ಆಗೋಗ್ತೀನಿ. ಕರೆಕ್ಟ್, ಎಡಬಿಡಂಗಿ ಆಗೋದಕ್ಕೆ ಸಹಜ.